ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾಗಿದ್ದಂತಹ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಭೈರವೈಕ್ಯರಾಗಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಶ್ರೀಗಳ ಉತ್ತರಾಧಿಕಾರಿ ಪೀಠಾಧ್ಯಕ್ಷರಾಗಿರುವಂತಹ ನಿಶ್ಚಲಾನಂದ ಸ್ವಾಮೀಜಿ ಇದ್ದಾರೆ. ನಾವು ಮಾತಾಡ್ತೀನಿ ಅವರ ಸ್ವಾಮಿಗಳೇ, ಮಹಾಸ್ವಾಮಿಗಳು ಎಷ್ಟೊತ್ತಿಗೆ ಭೈರವೈಕ್ಯರಾದ್ರು, ಏನಾಗಿತ್ತು ಸ್ವಾಮಿ? ಪರಪೂಜ್ಯ ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರು ಇವತ್ತು ಬೆಳಗಿನ ಜಾವ 12:01 ದೇಹವನ್ನ ತ್ಯಾಗ ಮಾಡಿದ್ರು. ಅವರು ಅನಾರೋಗ್ಯ ನಿಮಿತ್ತವಾಗಿ ಒಂದು ದೈವಾಧೀನರಾಗಿದ್ದಾರೆ. ಅವರಿಗೆ ಸುಮಾರು 81-82 ವರ್ಷ ವಯಸ್ಸಾಗಿತ್ತು. ಶ್ರೀಮಠವನ್ನ 45 ವರ್ಷಗಳಿಂದ ವಿಶೇಷವಾಗಿ ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಬೇಕು, ಸಮುದಾಯದಲ್ಲಿ ಜಾಗೃತಿ ಮೂಡಿಸಬೇಕು ಮತ್ತು ಸಮಾಜಕ್ಕೆ ಈ ನಿಟ್ಟಿನಲ್ಲಿ ಹೆಚ್ಚಿನ ಸೇವೆ ಸಲ್ಲಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಮಠವನ್ನ ಸ್ಥಾಪನೆ ಮಾಡಿಕೊಂಡು ಇಲ್ಲಿವರೆಗೂ ಕೂಡ ಚೆನ್ನಾಗಿ ನಡೆಸ್ಕೊಂಡ್ ಬಂದಿದ್ರು. ಆಲ್ಮೋಸ್ಟ್ ಒಂದು 5 ದಶಕಗಳಿಗಿಂತ ಹೆಚ್ಚು ಕಾಲ ಒಂದು ಮಠನ ಮುನ್ನಡೆಸ್ಕೊಂಡ್ ಬರ್ತಾ ಇದೆ. ಸಾಕಷ್ಟು ಕೆಲಸಗಳು ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ, ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಒತ್ತು ಕೊಟ್ಟು ಸಾಕಷ್ಟು ವಿದ್ಯಾರ್ಥಿಗಳನ್ನ ಅವ್ರನ್ನ ಪೋಷಣೆ ಮಾಡ್ತಾ ಬಂದಿದ್ದಂತ ಅವರ ಧಾರ್ಮಿಕ ಕಾರ್ಯಗಳಿಗೆ ಈಗಲೂ ಕೂಡ ಅಸಂಖ್ಯಾತ ಭಕ್ತರು ಕೂಡ ಇರುವಂತದ್ದು. ಅವರ ಈ ಕಾರ್ಯಗಳ ಬಗ್ಗೆ ಮಾತಾಡಿ. ಪೂಜ್ಯ ಗುರುಗಳು ವಿಶೇಷವಾಗಿ ಅನಾಥ ಮಕ್ಕಳಿಗೆ ಮತ್ತು ನಿರ್ಗತಿಕ ಮಕ್ಕಳಿಗೆ, ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಇಲ್ಲಿ ಒಂದು ಆಶ್ರಯ ತಾಣವನ್ನು ಮಾಡಿ, ವಿದ್ಯಾರ್ಥಿ ನಿಲಯವನ್ನು ಮಾಡಿ, ವಿಶೇಷವಾಗಿ ಅವರಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡಬೇಕು, ಅದರಲ್ಲೂ ಆಂಗ್ಲ ಮಾಧ್ಯಮ ಶಿಕ್ಷಣ ಕೊಡಬೇಕು ರೈತರ ಮಕ್ಕಳಿಗೆ ಅಂತ ಹೇಳಿ ಸ್ಥಾಪನೆ ಮಾಡಿ ಈಗಾಗಲೇ ನಮಗೆ ಕಾಣುವ ಹಾಗೆ ಒಂದು ಸುಸಜ್ಜಿತವಾದ ಕಟ್ಟಡದಲ್ಲಿ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ರು. ಹಾಗೆ ಇಲ್ಲಿ ಮಹಾಮೇರು ಪಂಚಗಣಪತಿ ದೇವರ ಒಂದು ವಿಶೇಷವಾದಂತಹ ದೇವಾಲಯವನ್ನ ನಮ್ಮ ಈ ಹಿಂದೆ ಈ ಶ್ರೀಮಠದ ಅಭಿವೃದ್ಧಿಗಾಗಿ ಶ್ರಮಿಸಿದಂತ ನಮ್ಮ ಇ ಕೃಷ್ಣಪ್ಪನವರು, ಹಾಗೆ ನಮ್ಮ ವೆಲ್ಡಿಂಗ್ ಕೃಷ್ಣಪ್ಪನವರು, ಹಾಗೆ ನಮ್ಮ ಕೈಲಾಸನಾಥ ಗೌಡರ ತಂದೆ ಸಿದ್ದಪ್ಪನವರು, ಹಾಗೆ ಪಂಚಲಿಂಗಯ್ಯನವರು ಮತ್ತು ಇನ್ನೂ ಇತರ ಎಲ್ಲ ಟ್ರಸ್ಟಿಗಳು ಸೇರಿಕೊಂಡು ಒಂದು ವಿಶೇಷವಾದಂತಹ ದೇವಸ್ಥಾನವನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಈ ದೇವಸ್ಥಾನ ಶ್ರೀಮಠಕ್ಕೆ ಒಂದು ವಿಶೇಷವಾದಂತಹ ಆಕರ್ಷಣೆ. ಆ ಒಂದು ದೇವಾಲಯ ಆಗಿದ್ದರಿಂದಲೇ ಈ ಮಠಕ್ಕೆ ಒಂದು ಒಳ್ಳೆಯ ಹೆಸರು ಬಂತು ಮತ್ತು ಆಕರ್ಷಣೆ ಬಂತು. ಹಾಗಾಗಿ ಪಕ್ಕದಲ್ಲೇ ಹಿಂದೆ ಇದ್ದಂತ ನಮ್ಮ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಸನ್ಮಾನ್ಯ ಮಾಜಿ ಪ್ರಧಾನಿಗಳಂತ ದೇವೇಗೌಡರು, ಹಾಗೆ ಅವತ್ತಿನ ಸಾರಿಗೆ ಸಚಿವರಂತ ಚಲುವರಾಯ ಸ್ವಾಮಿ ಅವರು, ಪೂಜ್ಯ ಗುರುಗಳು ಒಂದು ಶೀಟಿನ ಮನೆಯಲ್ಲಿದ್ರು. ಹಾಗೆ ಚೆನ್ನಾಗಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಒಳ್ಳೆಯ ಕುಟೀರವನ್ನು ಕೂಡ ಕಟ್ಟಿಸಿಕೊಟ್ರು. ಅನಂತರ ದಿನಗಳಲ್ಲಿ ಒಂದು ಯಾತ್ರಿ ನಿವಾಸ ನಿರ್ಮಾಣ ಮಾಡಿ ಈಗ ದಾಸೋಹವನ್ನು ಕೂಡ ನಡೀತಾ ಇದೆ. LKG ಇಂದ 10th ಸ್ಟ್ಯಾಂಡರ್ಡ್ ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ನಡೀತಾ ಇದೆ. ಹಾಗೆ ಇನ್ನೂ ಹೆಚ್ಚಿನ ಒಂದು ಆಸೆಯನ್ನು ಇಟ್ಟುಕೊಂಡು ಬಡ ಮಕ್ಕಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವಂತ ವಿದ್ಯಾರ್ಥಿಗಳಿಗೆ ಒಂದು ಉಚಿತ ವಿದ್ಯಾರ್ಥಿ ನಿಲಯ ಮಾಡಬೇಕು ಅಂತೇಳಿ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿ ನಿಲಯವನ್ನು ಕೂಡ ಕಟ್ಟಿಸಿದ್ದಾರೆ. ಇವೆಲ್ಲವೂ ಕೂಡ ಸಮುದಾಯದ ಮತ್ತು ನಾಡಿನ ಜನಸಾಮಾನ್ಯರಿಗೆ, ರೈತರಿಗೆ ಮತ್ತು ಭಕ್ತರ ಮಕ್ಕಳಿಗೆ ಶಿಕ್ಷಣ, ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಸೇವೆಯನ್ನು ನೀಡಬೇಕು ಅನ್ನೋ ಒಂದು ಕೈಂಕರ್ಯವನ್ನ ಅವರು ಚೆನ್ನಾಗಿ ನಡೆಸ್ಕೊಂಡ್ ಬಂದು ನಮ್ಗೆಲ್ಲರೂ ಕೂಡ ಆದರ್ಶಪ್ರಾಯರಾಗಿದ್ದಾರೆ. ಇವತ್ತು ಭೈರವೈಕ್ಯರಾಗಿ ನಮ್ಮೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ನೀವು ಕಂಡಂತೆ ಆ ಮಹಾಸ್ವಾಮಿಗಳ ಒಂದು ಒಡನಾಟ, ಯಾಕಂದ್ರೆ ನೀವು ಈಗ ಶ್ರೀಗಳ ಉತ್ತರಾಧಿಕಾರಿ ಪೀಠಾಧ್ಯಕ್ಷರಾಗಿರೋ ನೀವು ಮೊದಲನೇ ಸರಿ ಶ್ರೀಗಳನ್ನ ಭೇಟಿಯಾದಂತ ಸಂದರ್ಭ, ಅಲ್ಲಿಂದ ಅವರ ಜೊತೆಲಿ ಇಲ್ಲಿವರೆಗೂ ಒಡನಾಟ ಇದ್ದಂತ ಸಂದರ್ಭ, ನೀವೇನ್ ಹೇಳ್ತೀರಾ ಅವ್ರ ಬಗ್ಗೆ ವೈಯಕ್ತಿಕವಾಗಿ? ನಾವು ಪೂರ್ವಾಶ್ರಮದಲ್ಲಿ ಕೃಷ್ಣರಾಜಪೇಟೆ ತಾಲೂಕಿನ ತಹಶೀಲ್ದಾರ್ ಆಗಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಯುವಕರ ಸಂಘದವರು ಗಣೇಶೋತ್ಸವ ಮಾಡಲಿಕ್ಕೆ ಪೂಜ್ಯ ಗುರುಗಳನ್ನು ಆಹ್ವಾನಿಸಿದ್ರು. ನಮ್ಮನ್ನು ಕೂಡ ತಹಶೀಲ್ದಾರ್ ಆಗಿದ್ದರಿಂದ ಅಲ್ಲಿಗೆ ಆಹ್ವಾನಿಸಿದ್ರು. ಆ ಸಮಯದಲ್ಲಿ ಅವರು ನಮ್ಮ ಪಕ್ಕದಲ್ಲಿ, ನಾವು ಅವ್ರ ಪಕ್ಕದಲ್ಲಿ ಕುಳಿತಂತ ಸಂದರ್ಭದಲ್ಲಿ ನನಗೊಂದು ಮನವಿಯನ್ನ ಮಾತನ್ನ ಹೇಳಿದ್ರು, ಕಿವಿ ಮಾತನ್ನ. ನಮ್ಮ ಶ್ರೀಮಠಕ್ಕೆ ಒಬ್ರು ಸಾಧು ಬೇಕಲ್ಲ ಅಂತ ಹೇಳಿದ್ರು. ನಾನು ಅದು ಆಕಸ್ಮಿಕವೋ ಅಚಾನಕವೋ ಅಥವಾ ದೈವ ಸಂಕಲ್ಪವೋ ಗೊತ್ತಿಲ್ಲ, ನಾನೇ ಬರ್ತೀನಿ ಸ್ವಾಮೀಜಿ ಅಂತ ಹೇಳ್ಬಿಟ್ಟೆ. ಅವ್ರು ಆಶ್ಚರ್ಯಚಕಿತರಾಗಿ ನನ್ನ ಕಡೆ ನೋಡಿದ್ರು. ಆ ನಂತರ ಅವರ ಆಶೀರ್ವಾದವೂ ಕೂಡ ಇತ್ತು ಅನ್ಸುತ್ತೆ. ಆ ದಿನಗಳಿಂದ ನಾನು ಶ್ರೀಮಠದ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡು ನಿರಂತರವಾಗಿ ಪೂಜ್ಯ ಗುರುಗಳ ಸೇವೆಯನ್ನು ಮಾಡ್ತಾ ಬರ್ತಿದ್ದೆ. ಸೊ ಪೂಜ್ಯ ಗುರುಗಳ ಸೇವೆಯನ್ನು ಮಾಡೋ ಸ್ಥಳದಲ್ಲಿ ವಿಶೇಷವಾಗಿ ಅಲ್ಲಿಂದ ಪ್ರಾರಂಭ ಆಗುವಂತ ಕಟ್ಟಡ ಏನಿದೆ, ಅದು ಶೀಟಿನ ಮನೆಯಲ್ಲಿ ಪೂಜ್ಯ ಗುರುಗಳು ಒಂದು ಕುಟೀರವನ್ನು ಮಾಡಿಕೊಂಡು ಅಲ್ಲೇ ಪೂಜಾ ಕೈಂಕರ್ಯ ನಡೆಸಿಕೊಂಡು ಈ ಒಂದು ಶಾಲೆ ಏನು ಡಬಲ್ ಫ್ಲೋರ್ ಇದೆ, ಇಲ್ಲಿ ಸುಮಾರು 300 ಜನ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸವನ್ನ ನೀಡ್ತಾ ಬಂದಿದ್ರು. ಕೊನೆಗೆ ಭಕ್ತರು, ನಮ್ಮ ಜನಪ್ರತಿನಿಧಿಗಳು, ಹಿರಿಯರೆಲ್ಲರೂ ಕೂಡ ಟ್ರಸ್ಟಿಗಳು ಸೇರಿಕೊಂಡು ವಿಶೇಷವಾದ ದೇವಾಲಯ, ಕುಟೀರ ಮತ್ತು ಶಾಲೆಯನ್ನ ಮಾಡಿಕೊಟ್ಟಿದ್ದಾರೆ. ನಾವು ಕಂಡ ಹಾಗೆ ಅವ್ರನ್ನ ಅನೇಕ ಬಾರಿ ನಾನು ಇಲ್ಲಿ ನೋಡಿದ್ದೀನಿ. ಅವರೇ ಹಾಲು ಕರಿತಾ ಇದ್ರು, ಹಸುಗಳನ್ನ ಸಾಕಿ ಪಶುಸಂಗೋಪನೆ ಮಾಡಿ ಆ ಹಾಲು ಕರೆದು ಮಕ್ಕಳಿಗೆ ಹಾಲನ್ನು ಕೊಡೋದು, ಮೊಸರು ಕೊಡೋದು, ಮಜ್ಜಿಗೆ ಕೊಡೋದು ಮಾಡ್ತಾ ಇದ್ರು. ಭಕ್ತರಿಗೆ ದಾಸೋಹ ಮಾಡ್ತಾ ಇದ್ರು. ಹಾಗೆ ಅವರೇ ಗದ್ದೆನ ಉಳ್ತಿದ್ರು. ಇಲ್ಲೆಲ್ಲ ಏನು 8 ಎಕರೆ ಜಮೀನಿದೆ, ಇಲ್ಲಿ ಗದ್ದೆನ ಉಳ್ತಾ ಇದ್ರು, ಭತ್ತ ಬೆಳೀತಾ ಇದ್ರು, ರಾಗಿ ಬೆಳೀತಾ ಇದ್ರು ಮತ್ತು ತೆಂಗಿನ ಗಿಡಗಳನ್ನು ಕೂಡ ಹಾಕಿದ್ರು. ಇವೆಲ್ಲವನ್ನು ಕೂಡ ಅವರೇ ಸ್ವತಃ ನಿಂತು ಮಾಡ್ತಿದ್ದು ಬಹಳ ಅಪರೂಪದ ಸಂಗತಿ. ಒಬ್ಬ ಸಾಧುವಾಗಿ, ಸನ್ಯಾಸಿಯಾಗಿ ತಾವೇ ಕೃಷಿ ಕೆಲಸವನ್ನು ಮಾಡ್ತಿದ್ದು ಬಹಳ ಸಂತೋಷ ಮತ್ತು ಹೆಮ್ಮೆಯ ವಿಷಯ ಕೂಡ. ಹಾಗೆ ಅವರು ಶಾಲಾ ಮಕ್ಕಳನ್ನ ಹೊರಗಡೆಯಿಂದ ಕರ್ಕೊಂಡ್ ಬರಬೇಕು, ಅಡ್ಮಿಷನ್ ಆಗ್ತಾ ಇಲ್ಲ ಒಂದು ಉದ್ದೇಶದಿಂದ ಯಾರೋ ಭಕ್ತರು ಕೊಟ್ಟಂತ ಒಂದು ಬಸ್ ಅನ್ನು ಇಟ್ಕೊಂಡು ಅವರೇ ಡ್ರೈವಿಂಗ್ ಮಾಡ್ಕೊಂಡು ಹಳ್ಳಿಗೆ ಹೋಗಿ ಮಕ್ಕಳನ್ನ ಅವರೇ ಹತ್ಸ್ಕೊಂಡು ಕರ್ಕೊಂಡ್ಬಂದು ಬಿಟ್ಟು ವಿದ್ಯಾಭ್ಯಾಸವನ್ನು ಕೊಡ್ತಿದ್ರು. ಇದು ಇವತ್ತಿಗೆ ನೋಡ್ಕೊಳ್ಳೋದಾದ್ರೆ ಎಲ್ಲ ಸಾಧುಗಳಿಗಿಂತಲೂ ಕೂಡ, ಸನ್ಯಾಸಿಗಳಿಗಿಂತಲೂ ಕೂಡ ಭಿನ್ನವಾಗಿ ಅವರು ತಮ್ಮ ಬದುಕನ್ನ ನಡೆಸಿದ್ದಾರೆ ಎಂದು ಒಂದು ಹೆಮ್ಮೆಯ ಸಂಗತಿ.
ಸಮಾಜದ ಬಗ್ಗೆ ಅಥವಾ ಮುಂದಿನ ಒಂದು ಪೀಳಿಗೆ ಬಗ್ಗೆ ಯಾವ ರೀತಿಯಾದ ಒಂದು ಚಿಂತನೆಗಳನ್ನ ಹೊಂದಿದ್ರು? ಪೂಜ್ಯರು ಆಗಾಗ್ಗೆ ಹಿರಿಯರು, ಭಕ್ತರು ಮತ್ತೆ ಜನಪ್ರತಿನಿಧಿಗಳು ಬಂದಾಗ ಅವ್ರಿಗೆಲ್ಲ ಹೇಳ್ತಿದ್ದು ಇಷ್ಟೇನೆ, ಸಮುದಾಯವನ್ನ ಜಾಗೃತಿಗೊಳಿಸಬೇಕು, ಅವರನ್ನ ಸಂಸ್ಕಾರವಂತರನ್ನಾಗಿ ಮಾಡಬೇಕು, ವಿದ್ಯಾವಂತರನ್ನಾಗಿ ಮಾಡಬೇಕು. ಇನ್ನು ವಿಶೇಷವಾಗಿ ಅವ್ರು ಹೇಳ್ತಿದ್ದಂತ ಕಿವಿ ಮಾತು, ರೈತರ ಬದುಕನ್ನು ಹಸನು ಮಾಡಬೇಕು ಅನ್ನೋದು ಬಹಳ ಹಂಬಲ ಇತ್ತು ಅವ್ರಿಗೆ. ಯಾರಾದ್ರೂ ರೈತರ ಪರವಾಗಿ ಮಾತಾಡೋದು ಕಂಡ್ರೆ ಬಹಳ ಕುತೂಹಲಕಾರಿಯಾಗಿ ಕೇಳಿಸ್ಕೊಂತ ಇದ್ರು. ಅವ್ರು ಕೊಡುವಂತ ಸಲಹೆಗಳನ್ನು ಕೂಡ ಕೇಳಿಸ್ಕೊಂತ ಇದ್ರು. ಅವರು ಕೂಡ ಕೆಲವು ಸಲಹೆಗಳನ್ನ ಕೊಡ್ತಾ ಇದ್ರು. ಯಾಕೆಂದ್ರೆ ರೈತ ಅನ್ನದಾತನಾಗಿದ್ದಾನೆ, ಅವನ ಬದುಕು ಹಸನಾಗಬೇಕು ಅಂದ್ರೆ ಅವನಿಗೆ ಒಳ್ಳೆಯ ಬೆಲೆ ಸಿಗಬೇಕು, ಅವ್ರ ಮಕ್ಕಳು ಚೆನ್ನಾಗಿ ಓದ್ಕೋಬೇಕು, ವಿದ್ಯಾವಂತರಾಗಬೇಕು, ಆ ಮೂಲಕ ಅವ್ರ ಬದುಕನ್ನ ಚೆನ್ನಾಗಿ ನಡೆಸಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರು. ಹಾಗಾಗಿ ರೈತರ ಬಗ್ಗೆ ಅವರಿಗೆ ಬಹಳ ಕಾಳಜಿ ಇತ್ತು. ಈಗ ಅಂತಿಮ ವಿಧಿವಿಧಾನಗಳು ಯಾವ ರೀತಿ ಇರುತ್ತೆ, ಯಾವ ಒಂದು ಸಂಪ್ರದಾಯ ನಡೆಯುತ್ತೆ, ಯಾವ ವಿಧಿವಿಧಾನ? ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ವಿಶೇಷವಾಗಿ ನಾಥ ಸಂಪ್ರದಾಯದ ಒಂದು ಮಠ ಆಗಿದ್ದು, ಪರಮಪೂಜ್ಯ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರು ನಾಥ ಸಂಪ್ರದಾಯದ ಅಡಿಯಲ್ಲೇ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೂಜ್ಯರಿಂದ ದೀಕ್ಷೆ ತಗೊಂಡಿದ್ರಿಂದ ನಾಥ ಸಂಪ್ರದಾಯವನ್ನೇ ಮುಂದುವರಿಸಿಕೊಂಡು ಬರ್ತಾ ಇದೀವಿ. ಇವತ್ತು ಅವರು ಭೈರವಿಕ್ಯರಾಗಿರೋದ್ರಿಂದ ಅವರ ಅಂತಿಮ ವಿಧಿವಿಧಾನಗಳನ್ನು ಕೂಡ ನಾವು ಈಗಾಗಲೇ ತೀರ್ಮಾನ ಮಾಡೋ ಹಾಗೆ ನಾಥ ಸಂಪ್ರದಾಯದಂತೆಯೇ ಮಾಡ್ತೀವಿ. ಪರಮಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಹಾಗೆ ನಿಡಮಾಮಿಡಿ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿಯವರು ಕೂಡ ಬಂದು ವಿಸಿಟ್ ಮಾಡಿ ನಮಗೆ ಸಲಹೆಗಳನ್ನು ಕೊಟ್ಟರು. ಹಾಗೆ ನಾಥ ಸಂಪ್ರದಾಯದ ರೀತಿಯಲ್ಲೇ ಇವತ್ತು ವಿಧಿವಿಧಾನಗಳು, ಅಂತ್ಯ ಸಂಸ್ಕಾರ ಕೆಲಸಗಳು ನಡೆಯುತ್ತವೆ. ಧನ್ಯವಾದ. ಇದು ಶ್ರೀಗಳ ಉತ್ತರಾಧಿಕಾರಿ ಪೀಠಾಧ್ಯಕ್ಷರಾಗಿರುವಂತಹ ನಿಶ್ಚಲಾನಂದ ಸ್ವಾಮೀಜಿಗಳ ಒಂದು ಅಭಿಪ್ರಾಯ ಅಂತಂದ್ರೆ, ಸಾಕಷ್ಟು ಧಾರ್ಮಿಕ ಕೆಲಸಗಳನ್ನ ಮಾಡಿದ್ದಾರೆ, ಸಾಕಷ್ಟು ಶೈಕ್ಷಣಿಕ ಕೆಲಸಗಳನ್ನ ಮಾಡಿದ್ದಾರೆ, ಸಾಕಷ್ಟು ನಿರ್ಗತಿಕ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ಅವರಿಗೆ ವಿದ್ಯೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಮಾಜದ ಒಂದು ಭವಿಷ್ಯದ ರೂಪದಲ್ಲೂ ಕೂಡ ಸಮಾಜದ ನಾಯಕರಿಗೆ, ಮುಖಂಡರುಗಳಿಗೆ, ಸಮುದಾಯದವರಿಗೂ ಕೂಡ ಸಾಕಷ್ಟು ಕಿವಿ ಮಾತುಗಳನ್ನ ಕೂಡ ಹೇಳಿರುವಂತಹ ಒಂದು ಅನುಭವವನ್ನ ಅವರು ಹಂಚಿಕೊಳ್ತಾ ಇದ್ರು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.